I am Samya Murthy. Today I will be discussing with you about public economics, its introduction. We will be discussing about the nature, scope and the meaning of public economics. ಸೊ ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಸಾರ್ವಜನಿಕ ಅರ್ಥಶಾಸ್ತ್ರ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕ ಅರ್ಥಶಾಸ್ತ್ರದ ಅರ್ಥ, ಅದರ ಸ್ವರೂಪ ಮತ್ತು ಅದರ ವ್ಯಾಪ್ತಿ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು. ಸೊ ಮೊದಲನೇದಾಗಿ ನಾವು ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ತಗೊಂಡಾಗ ನಾವು ಏನು ನೋಡ್ತೀವಿ ಅಂದರೆ, ಈ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಎಲ್ಲ ಆರ್ಥಿಕ ಚಟುವಟಿಕೆಗಳು, ಅದು ಸರ್ಕಾರದ ಚಟುವಟಿಕೆಗಳು ನಾವು ಅಧ್ಯಯನ ಮಾಡುವಂಥದ್ದು. ಸೊ ಇಲ್ಲಿ ನಾವು ಸರ್ಕಾರ ಏನೇ ಆದಾಯ, ಖರ್ಚು ಅಥವಾ ಸಾಲಗಳ ಬಗ್ಗೆ ನಾವು ನೋಡ್ತೀವಿ, ಅದು ಸರ್ಕಾರಕ್ಕೆ ನಾವು ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮತ್ತು ಪಬ್ಲಿಕ್ ಡೆಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈ ವಿಷಯಗಳು ಅಥವಾ ಈ ಮಾಹಿತಿ ಬಗ್ಗೆ ಕುರಿತು ಚರ್ಚೆ ಅಥವಾ ಅಧ್ಯಯನ ಮಾಡುವಂಥದ್ದೇ ಪಬ್ಲಿಕ್ ಎಕನಾಮಿಕ್ಸ್. So as I said, public economic deals with all the economic activities of the government. Basically, it deals with the finances, its loan, its revenue and the expenditure, also the debt part of the government. So we'll be reading about or studying about public revenue, public expenditure and public debt and other aspects of the government in this topic. So basically the two terms like public revenue and public finance are both interconnected. ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ ಅಂದರೆ, ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಹಣಕಾಸು ಅನ್ನೋ ಕಾನ್ಸೆಪ್ಟ್ ಬಂದಾಗ ಇದನ್ನು ಹೇಗೆ ನಾವು ವ್ಯಾಖ್ಯಾನಿಸ್ತೀವಿ ಅನ್ನೋದು. ನಾನು ಆಗಲೇ ಹೇಳ್ದಂಗೆ ಸರ್ಕಾರದ ಹಣಕಾಸಿನ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂಥದ್ದು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಸೊ ಇದು ಸರ್ಕಾರಕ್ಕೆ ಬರೋ ಆದಾಯ ಮತ್ತು ವೆಚ್ಚದ ವಿಚಾರನ ಕುರಿತು ಅಭ್ಯಸಿಸುವಂಥದ್ದು. ಸೊ ಇಲ್ಲಿ ನಾವು ಕೆಲವೊಂದು ಎಕಾನಮಿಸ್ಟು, ಪಬ್ಲಿಕ್ ಎಕನಾಮಿಸ್ಟು ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಸೊ ಒಂದು ಎರಡು ಡೆಫಿನೇಷನ್ನ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಡಾಲ್ಟನ್ ಅವರ ಡೆಫಿನೇಷನ್ ತಗೊಂಡಾಗ, ಡಾಲ್ಟನ್ ಏನು ಹೇಳಿದ್ದಾರೆ ಅಂತ ನೋಡಿದಾಗ, ಪ್ರೊಫೆಸರ್ ಡಾಲ್ಟನ್ ಅವರ ಪ್ರಕಾರ ಸಾರ್ವಜನಿಕ ಹಣಕಾಸು ಸಾರ್ವಜನಿಕ ಪ್ರಾಧಿಕಾರಿಗಳ ಆದಾಯ ಮತ್ತು ವೆಚ್ಚ ಹಾಗೂ ಅವುಗಳ ಹೊಣೆಗಾರಿಕೆಯನ್ನು ಅಥವಾ ಹೊಂದಾಣಿಕೆಯನ್ನು ವಿಚಾರಗಳನ್ನು ಕುರಿತು ಅಭ್ಯಸಿಸುವಂಥದ್ದು. ಸೊ ಐ ವಿಲ್ ರಿಪೀಟ್ ಇಟ್ ಇನ್ ಇಂಗ್ಲಿಷ್. ಅಕಾರ್ಡಿಂಗ್ ಟು ಪ್ರೊಫೆಸರ್ ಡಾಲ್ಟನ್, ಪಬ್ಲಿಕ್ ಫೈನಾನ್ಸ್ ಡೀಲ್ಸ್ ವಿತ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಪಬ್ಲಿಕ್ ಅಥಾರಿಟೀಸ್ ಆ್ಯಂಡ್ ದ ಮ್ಯಾನರ್ ಇನ್ ವಿಚ್ ದ ಒನ್ ಈಸ್ ಅಡ್ಜಸ್ಟೆಡ್ ಟು ದಿ ಅದರ್. ಸೊ ಒಂದಕ್ಕೊಂದು ಹೇಗೆ ಇವರು ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಡಾಲ್ಟನ್ ಅವರು ತಿಳಿಸಿರುವಂಥದ್ದು. ಸೊ ಬೇಸಿಕ್ಲಿ ಇಲ್ಲಿ ಏನಾಗುತ್ತೆ, ಸರ್ಕಾರಕ್ಕೆ ಕೆಲವೊಂದು ಕಡೆಯಿಂದ ಆದಾಯ ಬರುತ್ತೆ, ಹಾಗೆ ಕೆಲವೊಂದು ಕಡೆಯಿಂದ ಅವರು ಖರ್ಚು ಮಾಡ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಸರ್ಕಾರ ಖರ್ಚು ಮಾಡುತ್ತೆ. ಸೊ ಇವೆರಡಕ್ಕೂ ಹೊಣೆಗಾರಿಕೆ ಮತ್ತು ಹೊಂದಾಣಿಕೆ ಮಾಡುವಂಥದ್ದು ಪಬ್ಲಿಕ್ ಫೈನಾನ್ಸ್ ಅಂತ ಡಾಲ್ಟನ್ ಅವರು ಕೊಟ್ಟಿರುವಂಥದ್ದು. ಹಾಗೆ ನಾವು ಮತ್ತೊಂದು ಡೆಫಿನೇಷನನ್ನು ನೋಡೋಣ. ಫಿನ್ಲೆ ಶಿರಾಸ್ ಅನ್ನೋ ಕೊಟ್ಟಿರುವಂಥ ಒಂದು ವ್ಯಾಖ್ಯಾನ ನೋಡಿದಾಗ, ಸಾರ್ವಜನಿಕ ಹಣಕಾಸನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ಇದು ಬೇಸಿಕಲಿ ಸರ್ಕಾರ ಹೇಗೆ ತನ್ನ ಖರ್ಚು ವೆಚ್ಚಗಳನ್ನು ಭರಿಸೋದಕ್ಕೆ ಒಂದು ಫಂಡ್ಸನ್ನು ರೇಸ್ ಮಾಡ್ತಾರೆ, ಬೇರೆ ಬೇರೆ ಮೂಲಗಳಿಂದ ಹೇಗೆ ಬೇರೆ ಬೇರೆ ಸೋರ್ಸಸ್ಸಿಂದ ಹಣವನ್ನು ರೇಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಹಾಗೆ ಫಿನ್ಲೆ ಶಿರಾಸ್ ಅವರು ವ್ಯಾಖ್ಯಾನಿಸ್ತಾರೆ. ಸೊ ಅಕಾರ್ಡಿಂಗ್ ಟು ಪ್ರೊಫೆಸರ್ ಫಿನ್ಲೆ ಶಿರಾಸ್, ಪಬ್ಲಿಕ್ ಫೈನಾನ್ಸ್ is the study of the principles underlying the spending and raising of funds by the public authorities. ಸೊ ಈ ಎರಡು ವ್ಯಾಖ್ಯಾನ ನಾವು ನೋಡಿದಾಗ ನಮಗೆ ತಿಳಿಸೋವಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಬೇಸಿಕ್ಲಿ ನಮ್ಮ ಸಾರ್ವಜನಿಕ ಹಣಕಾಸು ಅಂತ ನಾವು ತಗೊಂಡಾಗ ಇಲ್ಲಿ ಸರ್ಕಾರಕ್ಕೆ ಬರುವಂಥ ಆದಾಯ, ಅದು ಅದರಿಂದ ಮಾಡುವಂಥ ಖರ್ಚುಗಳ ಬಗ್ಗೆ ಅಧ್ಯಯನ ಮಾಡೋದು ಅಂತ ನಾವು ಅರ್ಥ ಮಾಡ್ಕೋಬೋದು. ಸೊ ಬೇಸಿಕ್ಲಿ ಮುಂಚೆ ಏನಾಗ್ತಾಯಿತ್ತು, ಸಾರ್ವಜನಿಕ ಹಣಕಾಸು ಅಂದ ತಕ್ಷಣ ನಮಗೆ ಬರ್ತಾ ಇದ್ದಿದ್ದಂಥ ಕಾನ್ಸೆಪ್ಟು, ಸರ್ಕಾರ ಒಂದು ಪೊಲೀಸ್ ಕೆಲಸ ಮಾಡುತ್ತೆ, ಸರ್ಕಾರ ಒಂದು ಡಿಫೆನ್ಸೋ ಅಥವಾ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿಬಿಟ್ರೆ ಸಾಕು. ಬಟ್ ಈಗ ಅದು ಒಂದು ವೆಲ್ಫೇರ್ ಎಕನಾಮಿಕ್ಸ್ ಆಗಿ ಪರಿಗಣಿಸಿರುವಂಥದ್ದು. ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ ಏನಿದೆ ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡಾಗ, ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದು ನೇಚರ್ ಆಫ್
ಪಬ್ಲಿಕ್ ಎಕನಾಮಿಕ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ನೋಡೋದೇನಪ್ಪ ಅಂದರೆ, ಸಾರ್ವಜನಿಕ ಅರ್ಥಶಾಸ್ತ್ರದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಹೋದಾಗ ನಾವು ತಿಳ್ಕೊಳ್ಳೋದೇನು, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಅದು ಎಲ್ಲ ಚಟುವಟಿಕೆಗಳಿಗೆ ಹಣಕಾಸನ್ನು ಸಂದಾಯ ಮಾಡುತ್ತೆ, ಖರ್ಚು ಮಾಡುತ್ತೆ ಅಂತ. ಸೊ ಈ ಆ್ಯಕ್ಟಿವಿಟೀಸ್ ಯಾವುದು, ಯಾತಕ್ಕೆ ಖರ್ಚು ಮಾಡುತ್ತೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ನಾವು ಯಾಕೆ ಪಬ್ಲಿಕ್ ಎಕನಾಮಿಕ್ಸನ್ನು ಬಳಸ್ತೀವಿ ಅಂದರೆ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂದರೆ, ನಮಗೆ ಸೋಷಲ್ ಜಸ್ಟಿಸ್ ಬರಬೇಕು ಮತ್ತು ವೆಲ್ಫೇರ್ ಸ್ಟೇಟ್ ಇರಬೇಕು. ನಾನು ಈಗ ತಾನೇ ಹೇಳಿದೆ, ಹಳೆ ಕಾಲದಲ್ಲಿ ಪೊಲೀಸ್ ಕೆಲಸ, ನಮ್ಮ ದೇಶದ ರಕ್ಷಣೆ ಮಾಡಿದ್ರೆ ಅಥವಾ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದ್ರೆ ಅವರ ಕೆಲಸ ಆಗೋಗ್ತಾಯಿತ್ತು. ಬಟ್ ಈಗ ನಾವು ಏನು ನೋಡ್ತಾ ಇದ್ದೀವಿ, ಸರ್ಕಾರದ ಹೊಣೆಗಾರಿಕೆ ಅಂದರೆ ಅದು ಬೇಸಿಕ್ಲಿ ಒಂದು ಸುಖಿ ರಾಜ್ಯವನ್ನು ಕೊಡೋವಂಥದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸರ್ಕಾರ ಏನು ಮಾಡಬೇಕಾಗಿದೆ, ಅವರು ನಮಗೆ ಬೇಸಿಕ್ಲಿ ನಮಗೆ ಒಂದು ರಕ್ಷಣೆಗಿಂತ ಮೀರಿ ಶಿಕ್ಷಣ ಇರ್ಬೋದು, ನಮಗೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು, ಹೆಲ್ತನ್ನು ಒದಗಿಸೋವಂಥದ್ದು ಇರ್ಬೋದು, ಈ ರೀತಿಯಾದ ವಸ್ತುಗಳನ್ನು ನಮಗೆ ಒದಗಿಸೋವಂಥ ಕೆಲಸದ ಹೊಣೆಗಾರಿಕೆ ಸರ್ಕಾರದಾಗಿರುತ್ತೆ. ಸೊ ನೇಚರ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಡೀಲ್ಸ್ ವಿತ್ all the economic activities of the state as public economics, which create social justice and welfare state. So how do we get this? So how do we create social justice, or how can the government be equitable in distributing the goods? ಸೊ ಇದ್ರ ಬಗ್ಗೆ ನಾವು ಮಾಹಿತಿ ತೊಗೊಂಡಾಗ ನಾವು ಏನು ನೋಡ್ತೀವಿ ಅಂದರೆ, ಸರ್ಕಾರ ಯಾವ ಗೂಡ್ಸನ್ನು ತಯಾರಿ ಮಾಡಬೇಕು, ವಿಚ್ ಗೂಡ್ಸ್ ಶುಡ್ ದ ಗವರ್ಮೆಂಟ್ ಪ್ರೊಡ್ಯೂಸ್, ಆರ್ ಹೌ ಶುಡ್ ಇಟ್ ಪ್ರೊಡ್ಯೂಸ್, ಹೇಗೆ ಅದನ್ನು ಉತ್ಪಾದನೆ ಮಾಡಬೇಕು ಅಥವಾ ಅದನ್ನು ಹೇಗೆ ವಿತರಣೆ ಮಾಡಬೇಕು, ಹೌ ಟು ಡಿಸ್ಟ್ರಿಬ್ಯೂಟ್ ದ ಗೂಡ್ಸ್ ಆರ್ ಹೂಮ್ ಟು ಡಿಸ್ಟ್ರಿಬ್ಯೂಟ್ ದ ಗೂಡ್ಸ್. ಸೊ ಈ ಕಾನ್ಸೆಪ್ಟ್ಸ್ ಬಗ್ಗೆ ಕೂಡ ಸರ್ಕಾರದ್ದು ಅಧ್ಯಯನ ನಡೆದಿರುತ್ತೆ. ಯಾವುದು ಅತಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಉತ್ಪಾದನೆ ಮಾಡ್ತಾರೆ, ಲೆಸ್ ಇಂಪಾರ್ಟೆಂಟನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಈ ಥರ ಒಂದು ಸೋಷಲ್ ಗೂಡ್ಸ್ ಏನಿರುತ್ತೆ, ಬೇಸಿಕ್ಲಿ ಸೇ ಫಾರ್ ಎಕ್ಸಾಂಪಲ್ ಶಿಕ್ಷಣ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಇರ್ಬೋದು, ಈ ಥರ ಪ್ರಯಾರಿಟಿ ಬೇಸಿಸಲ್ಲಿ ಸರ್ಕಾರ ಏನು ಮಾಡುತ್ತೆ, ಯಾವ ಗೂಡ್ಸನ್ನು ಉತ್ಪಾದನೆ ಮಾಡಬೇಕು, ಯಾವುದನ್ನು ಹೇಗೆ ಹಂಚಬೇಕು, ಯಾರಿಗೆ ಹಂಚಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಸೊ ಇದು ನಮ್ಮ ನೇಚರ್ ಆಫ್ ಪಬ್ಲಿಕ್ ಗೂಡ್ಸಲ್ಲಿ ನಾವು ತಿಳ್ಕೊಳ್ಳೋವಂಥದ್ದು. ಮತ್ತು ನಾವು ನೋಡೋವಂಥದ್ದು ಸಾರ್ವಜನಿಕ ಹಣಕಾಸಿನಲ್ಲಿ ಬರೋವಂಥ ವ್ಯಾಪ್ತಿ. ಸೊ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಸ್ಕೋಪ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದಿ ಅಲೋಕೇಶನ್ ಆಫ್ ರಿಸೋರ್ಸಸ್. So basically we find that allocation is a very important aspect of public economics. So here we see there should be equitable distribution of limited resources. ಸೊ ನಾನು ಆಗಲೇ ಹೇಳಿದೆ, ನಮ್ಮ ನೇಚರಲ್ಲಿ ಏನು ಅವೈಲಬಿಲಿಟಿ ಇದೆ, ನಮ್ಮ ಸರಕುಗಳು ಏನು ಅವೈಲಬಿಲಿಟಿ ಇದೆ, ಅದು ನಾವು ಈಕ್ವಲ್ ಆಗಿ ಅಥವಾ ಸಮಾನವಾಗಿ ಇರುವಂಥ ಪಬ್ಲಿಕ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ನಮ್ಮದಾಗಿರುತ್ತೆ. ಸೊ allocation of resources should be done in an equitable way, as there are very limited resources. So resources ಅಪಾರ ಪ್ರಮಾಣದಲ್ಲಿ ಇದ್ದಿದ್ದರೆ ಎಷ್ಟು ಬೇಕೋ ನಾವು ಯೂಸ್ ಮಾಡ್ಕೋಬೋದಾಗಿತ್ತು. ಇಲ್ಲಿ ನಮ್ಮ ಹತ್ರ ಇರೋ ರಿಸೋರ್ಸಸ್ ಲಿಮಿಟೆಡ್ ಆಗಿರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂದರೆ, ನಾವು ಅದನ್ನು ಸರಿಯಾಗಿ ಹಂಚಿಕೆ ಮಾಡಬೇಕು. ಸೆಕೆಂಡ್ಲಿ, ಇಟ್ ಈಸ್ ಅಬೌಟ್ ಕ್ರಿಯೇಷನ್ ಆಫ್ ಪಬ್ಲಿಕ್ ಗೂಡ್ಸ್. ಸೊ ಪಬ್ಲಿಕ್ ಗೂಡ್ಸ್ ಅಂತ ನಾವು ಏನು ಡಿಸ್ಕಸ್ ಮಾಡಿದ್ವಿ ಈಗ ತಾನೇ, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್. ಸೊ ಈ ಶಿಕ್ಷಣ, ನಮ್ಮ ಆರೋಗ್ಯ, ಇವೆಲ್ಲ ಏನಾಗುತ್ತೆ ಪಬ್ಲಿಕ್ ಗೂಡ್ಸ್ ಆಗಿರೋದ್ರಿಂದ ಸರ್ಕಾರ ಇದರ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ಗವರ್ಮೆಂಟ್ ಶುಡ್ ಪ್ರೊವೈಡ್ ಎಜುಕೇಷನ್ ಟು ಆಲ್ ಇಟ್ಸ್ ಚಿಲ್ಡ್ರನ್, ಶುಡ್ ಪ್ರೊವೈಡ್ ಹೆಲ್ತ್ ಟು ಆಲ್ ಇಟ್ಸ್ ಸಿಟಿಸನ್ಸ್, should provide transport and communication for its public. So this becomes imperative that government can't escape from producing public goods. ಹಾಗೆ ಥರ್ಡ್ ಕಾನ್ಸೆಪ್ಟ್ ನಾವು ನೋಡೋದು ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. ಸೊ ಬೇಸಿಕ್ಲಿ ಈ ಹಣವನ್ನು ಹಂಚಿಕೆ ಮಾಡಬೇಕಾದ್ರೆ ನಮ್ಮಲ್ಲಿ ಏನಾಗುತ್ತೆ, ಒಂದು ಬಿಗ್ ವಾಯ್ಡ್ ಇದೆ, ರಿಚ್ ಆ್ಯಂಡ್ ಪುವರ್ ಅಂತ. ಸೊ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಏನು ನೋಡ್ತಾ ಇದ್ದೀವಿ, ಇದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಸೊ ಎಗೇನ್ ಇದರ ಹೊಣೆಗಾರಿಕೆ ನಾವು ನೋಡ್ತೀವಿ ಸರ್ಕಾರದ್ದಾಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಆದಾಯ ಬಂದಿರೋದು ಮತ್ತು ಆಗೋವಂಥ ಈ ಸಂಪತ್ತು ಎಲ್ಲಿ ಕೂಡ್ತಾ ಇದೆ ಅಂತ ನೋಡಿದಾಗ ಹಣ ಇರೋರ ಹತ್ರ ಹಣ ಹೋಗ್ತಾ ಇರುತ್ತೆ, ಇಲ್ಲದೆ ಇರೋರು ಬಡವರು ಹಾಗೆ ಇರ್ತಾರೆ. ಸೊ ಥ್ರೂ ಟ್ಯಾಕ್ಸ್ ಪಾಲಿಸೀಸ್,
ಥ್ರೂ ಪ್ರಾಪರ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸರ್ಕಾರ ಏನು ಮಾಡಬೇಕಾಗತ್ತೆ, ಈ ಶ್ರೀಮಂತರು ಬಡವರು ನಡುವೆ ಇರುವಂಥ ಒಂದು ಗ್ಯಾಪನ್ನು ಕಡಿಮೆ ಮಾಡುವಂಥದ್ದು. ಹಾಗೆ ನೆಕ್ಸ್ಟ್ ನಾವು ನೋಡೋದು ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಸೊ ಬೇಸಿಕ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಅಂದ ತಕ್ಷಣ ನಮಗೆ ಬರೋವಂಥದ್ದು ಎಲ್ಲಿಂದ ಸರ್ಕಾರಕ್ಕೆ ಆದಾಯಗಳು ಬರುತ್ತೆ, ಎಲ್ಲಿ ಅವರ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಆದಾಯ ಖರ್ಚು ಸಮವಾಗಿದ್ದಾಗ ನಮಗೆ ಬೇರೆ ಏನೂ ಅವಶ್ಯಕತೆ ಬರೋದಿಲ್ಲ. ಸೊ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಆದಾಗ ಸರ್ಕಾರ ಏನು ಮಾಡಬೇಕಾಗುತ್ತೆ, ಸಾಲ ಮಾಡೋವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಈ ಸಾಲ ಮಾಡೋವಂಥ ಪರಿಸ್ಥಿತಿ ಬಂದಾಗ ಅವರು ಸಾಲ ಮಾಡಾದರೂ ಸರಿ ಜನರಿಗೆ ಒದಗಿಸ್ಬೇಕಾಗಿರುವಂಥ ಸರಕುಗಳನ್ನ ಕೊಡಲೇಬೇಕಾಗುತ್ತೆ. ಸೊ ಇಟ್ ಬಿಕಮ್ಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಪ್ರೊವೈಡ್ ಆಲ್ ದ ಎಸೆನ್ಷಿಯಲ್ ಕಮೋಡಿಟೀಸ್ ಟು ಇಟ್ಸ್ ಪಬ್ಲಿಕ್. ಸೊ ನೆಕ್ಸ್ಟ್ ನಾವು ನೋಡೋವಂಥದ್ದು ಫಂಕ್ಷನ್ಸ್ ಆಫ್ ದ ಸ್ಟೇಟ್. ಸೊ ಒಂದು ಸರ್ಕಾರ ಅಂತ ತೊಗೊಂಡಾಗ ಇಟ್ ಕುಡ್ ಬಿ ಅ ಸ್ಟೇಟ್ ಗೌರ್ಮೆಂಟ್ ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಆರ್ ಇವನ್ ಮೇ ಬಿ ಅ ಲೋಕಲ್ ಅಥಾರಿಟಿ. ಸೊ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರು ಅವರ ಕಾರ್ಯಗಳನ್ನ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಅವ್ರು ತರೋವಂಥ ಕೆಲವೊಂದು ಸ್ಕೀಮ್ಸ್ ಏನಿರುತ್ತೆ, ಕೆಲವೊಂದು ಪಬ್ಲಿಕ್ಗೆ ಹೆಲ್ಪ್ ಆಗುವಂಥ ಸ್ಕೀಮ್ಸ್ ಏನಿರುತ್ತೆ, ಅದನ್ನು ಸರ್ಕಾರ ಒದಗಿಸ್ಲೇಬೇಕಾಗತ್ತೆ. ಸೊ ಬೇಸಿಕ್ಲಿ ನಾವು ಏನು ನೋಡ್ತೀವಿ, ಸರ್ಕಾರ ತನ್ನ ಅಡ್ಮಿನಿಸ್ಟ್ರೇಷನಲ್ಲಿ ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಂಡು ಬಂದಿರೋವಂಥ ಆದಾಯ ಮತ್ತು ಮಾಡೋವಂಥ ಖರ್ಚು ಬಗ್ಗೆ ಕ್ಲೀನಾಗಿ ಮಾಹಿತಿಯನ್ನು ತಗೊಂಡು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಂಡು ಹೋಗುವಂಥದ್ದು. ಸೊ ಎನಿ ಗವರ್ಮೆಂಟ್ ಆ್ಯಸ್ ಯೂಶಲಿ ಇಟ್ ಶುಡ್ ಲುಕ್ ಇನ್ ಟು ಇಟ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ವೈಲ್ ಫಂಕ್ಷನಿಂಗ್. ಹಾಗೆ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ತೀವಿ. ಇದು ಪಾಸಿಟಿವ್ ಆ್ಯಂಡ್ ನಾರ್ಮ್ಯಾಟಿವ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ವೆದರ್ ಪಬ್ಲಿಕ್ ಎಕನಾಮಿಕ್ಸ್ ಇಸ್ ಅ ಪಾಸಿಟಿವ್ ಸೈನ್ಸ್ ಆರ್ ಅ ನಾರ್ಮ್ಯಾಟಿವ್ ಸೈನ್ಸ್. ಸೊ ಬೇಸಿಕ್ಲಿ ಇಲ್ಲಿ ನಾವು ನೋಡೋದೇನಪ್ಪ ಅಂದರೆ, ಇದು ಒಂದು ವಾಸ್ತವನ ಅಥವಾ ಇದು ಒಂದು ಮಾದರಿ ವಿಜ್ಞಾನನ ಅಂತ ಒಂದು ಪ್ರಶ್ನೆ ಉತ್ಕೊಳ್ಳುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಕೆಲವು ಎಕಾನಮಿಸ್ಟ್ ಏನು ಹೇಳ್ತಾರೆ ಅಂದರೆ, ಇಲ್ಲ ಇದು ಒಂದು ವಾಸ್ತವನೇ ಹೌದು ಅಂತಾರೆ. ಇನ್ನು ಕೆಲವು ಎಕಾನಮಿಸ್ಟ್ ಹೇಳ್ತಾರೆ, ಇಲ್ಲ ದಿಸ್ ಈಸ್ ನಾಟ್ ಪಾಸಿಟಿವ್ ಸೈನ್ಸ್, ಇದು ಒಂದು ನಾರ್ಮ್ಯಾಟಿವ್ ಸೈನ್ಸ್ ಅಥವಾ ಇದು ಒಂದು ಮಾದರಿ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ವಾಸ್ತವ ಮತ್ತು ಮಾದರಿ ಬಗ್ಗೆ ಕೆಲವೊಂದು ಆರ್ಗ್ಯುಮೆಂಟ್ಸ್ ಬರುತ್ತೆ. ಪಾಸಿಟಿವ್ ಆಸ್ಪೆಕ್ಟ್ ಅಂತ ತೊಗೊಂಡಾಗ ನಾವು ಏನು ನೋಡ್ತೀವಿ ಅಂದರೆ, ಇಲ್ಲಿ ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಡೆಟ್ ಮತ್ತು ಬಡ್ಜೆಟ್ ಈ ಥರ ವಿಚಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ನಾನು ಆಗಲೇ ಹೇಳಿದೆ, ಈ ಟಾಪಿಕಲ್ಲಿ ನಾವು ಸರ್ಕಾರಕ್ಕೆ ಬರುವಂಥ ಆದಾಯ, ಸರ್ಕಾರ ಮಾಡುವಂಥ ಖರ್ಚು ಹಾಗೂ ಸರ್ಕಾರ ಮಾಡುವಂಥ ಸಾಲ, ತನ್ನ ಆಯುವ್ಯಯ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಈ ಥರ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾಗ ಇದು ಒಂದು ಪಾಸಿಟಿವ್ ಸೈನ್ಸ್ ಅಂತ ಒಂದು ಆರ್ಗ್ಯುಮೆಂಟ್ ಬರುತ್ತೆ. ಹಾಗೆ ನಾರ್ಮ್ಯಾಟಿವ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದಾಗ ನಾವು ನೋಡೋದೇನೆಂದರೆ, ಇಲ್ಲಿ ನಾವು ಓದ್ತಾ ಇರೋದೇನು, ಸರ್ಕಾರ ಯಾವ ಸರಕನ್ನು ಉತ್ಪಾದನೆ ಮಾಡಬೇಕು, ಯಾವ ಸರಕು ಒಳ್ಳೆಯದು, ಯಾವ ಸರಕು ಸೊಸೈಟಿಗೆ ಒಳ್ಳೆಯದು, ಇದರಿಂದ ವೆಲ್ಫೇರ್ ಸಿಗುತ್ತಾ ಇಲ್ವಾ, ಒಳ್ಳೆಯದಾ ಕೆಟ್ಟದ್ದಾ, ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ಹಾಗೆ ತೊಗೊಂಡಾಗ ಇಟ್ ಈಸ್ ಅ ನಾರ್ಮ್ಯಾಟಿವ್ ಸೈನ್ಸ್ ಅಂತ ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಕೆಲವು ಎಕಾನಮಿಸ್ಟು ಇಟ್ಸ್ ಬೋತ್ ಎ ಪಾಸಿಟಿವ್ ಆ್ಯಂಡ್ ಅ ನಾರ್ಮ್ಯಾಟಿವ್ ಸೈನ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಪಾಸಿಟಿವ್ ಆಗಿರುವಂಥ ವಿಷಯಗಳೇನಿದೆ, ಬೇಸಿಕ್ಲಿ ನಮ್ಮ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ ಲೈಕ್ ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಡೆಟ್ ಮತ್ತು ಬಡ್ಜೆಟ್ ಈ ಥರ ಕಾನ್ಸೆಪ್ಟ್ಸ್ ಓದಿರ್ತೀವಿ. ಅಟ್ ದ ಸೇಮ್ ಟೈಮ್ ನಾರ್ಮ್ಯಾಟಿವ್ ಕಾನ್ಸೆಪ್ಟ್ಸ್ ಆಗಿರುವಂಥ ಒಂದು ಸೊಸೈಟಿಗೆ ಒಳ್ಳೆಯದಾಗುವಂಥ ಒಂದು ವೆಲ್ಫೇರ್ ಕೊಡುವಂಥ ಒಂದು ಯೋಗಕ್ಷೇಮ ಬಗ್ಗೆ ಯೋಚನೆ ಮಾಡಿ ಸರಕುಗಳನ್ನ ಉತ್ಪಾದನೆ ಮಾಡಿರ್ತೀವಿ. ಸೊ ಹಾಗಾಗಿ ಇಟ್ಸ್ ಬೋತ್ ಅ ಪಾಸಿಟಿವ್ ಆ್ಯಂಡ್ ಅ ನಾರ್ಮ್ಯಾಟಿವ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಟು ಸಮ್ ಅಪ್, ನಾವು ಏನು ಈ ಸೆಷನಲ್ಲಿ ಅಥವಾ ಈ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಅಂದರೆ, ಫಸ್ಟು ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಏನು, ಅದರ ಅರ್ಥದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ನಾವು ಅದ್ರ ನೇಚರ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ, ಯಾವ ಸರಕು ಉತ್ಪಾದನೆ ಮಾಡಬೇಕು, ಎಷ್ಟು, ಹೇಗೆ, ಯಾರಿಗೆ ಅನ್ನೋದು. ಮತ್ತು ಕೊನೆಯದಾಗಿ ನೋಡೋದಾದರೆ ಸ್ಕೋಪ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಅಥವಾ ಅದರ ವ್ಯಾಪ್ತಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇದು ನಮ್ಮ ಈ ಸೆಷನ್ನಿನ ಕಾನ್ಸೆಪ್ಟ್. ಹೋಪ್ಫುಲಿ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಸೊ ಎಲ್ಲರೂ ಇದನ್ನು ಮತ್ತೆ ನೋಡಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಏನು ಅಂತ. ಥ್ಯಾಂಕ್ ಯು.